ಕೆಲಸವೊಂದಕ್ಕೆ ಸಂದರ್ಶನ ನಡೀತಾ ಇತ್ತು. ಸಂದರ್ಶನಕ್ಕೆ ಬಂದವರಿಗೆಲ್ಲ ಒಂದೇ ಪ್ರಶ್ನೆ ಕೇಳ್ತಾ ಇದ್ರು. ಯಾರು ಆ ಪ್ರಶ್ನೆಗೆ ಸಮಾಧಾನ ಆಗೋ ಉತ್ತರ ಕೊಡ್ಲೇ ಇಲ್ಲ. ಕೊನೆಯದಾಗಿ ಬಂದ ವ್ಯಕ್ತಿಗೂ ಎಲ್ರಿಗೂ ಕೇಳಿದ ಹಾಗೆ ಅದೇ ಪ್ರಶ್ನೆ ಕೇಳಿದ್ರು ಸಂದರ್ಶಕರು. ಒಬ್ಬ ವ್ಯಕ್ತಿ 2 ಸೀಟರ್ ಕಾರ್ನಲ್ಲಿ ಬರ್ತಿದ್ದ. ಬಸ್ ನಿಲ್ದಾಣದಲ್ಲಿ 3 ಜನ ನಿಂತಿದ್ರು. ಒಬ್ರು ತುಂಬಾ ವಯಸ್ಸಾಗಿದ್ದ ಅಜ್ಜಿ, ಮತ್ತೊಬ್ರು ಕಾರ್ನಲ್ಲಿದ್ದ ವ್ಯಕ್ತಿಯ ಜೀವವನ್ನ ಈ ಹಿಂದೆ ಉಳಿಸಿದ್ದ ಆತ್ಮೀಯ ಗೆಳೆಯ, ಮತ್ತೊಬ್ಳು ಜೀವನದಲ್ಲಿ ಇಷ್ಟು ದಿನ ಕಾಯ್ತಿದ್ದ ಅತಿ ಸುಂದರ ಯುವತಿ. ನೀವು ಈಗ ಯಾರಾದ್ರೊಬ್ಬರನ್ನ ಮಾತ್ರ ಕಾರ್ನಲ್ಲಿ ಕರ್ಕೊಂಡು ಹೋಗಕ್ ಸಾಧ್ಯ. ಯಾರನ್ನ ಕರ್ಕೊಂಡು ಹೋಗ್ತೀರಿ ಅಂತ ಸಂದರ್ಶನ ಮಾಡೋರು ಕೇಳಿದ್ರು. ಇನ್ನೇನು ಸಾಯ್ತಾ ಇರೋ ಅಜ್ಜಿನ ಕಾರಲ್ಲಿ ಕರ್ಕೊಂಡು ಹೋಗಿ ಜೀವ ಉಳಿಸ್ಬೇಕಾ? ಈಗಾಗ್ಲೇ ತನ್ನ ಜೀವ ಉಳಿಸಿದ್ದ ಗೆಳೆಯನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗಿ ಅವನಿಗೆ ಸಹಾಯ ಮಾಡಬೇಕಾ? ಅಥವಾ ಇಷ್ಟು ದಿನ ಕಾಯ್ತಾ ಇದ್ದ ಸುಂದರಿಯನ್ನು ಕರ್ಕೊಂಡು ಹೋಗಿ ಅವಳ ಮನ ಉಳಿಸ್ಕೊಳ್ಬೇಕಾ? ಈ ಪ್ರಶ್ನೆಗೆ ಸಂದರ್ಶನಕ್ಕೆ ಬಂದಿದ್ದ ವ್ಯಕ್ತಿಯ ಉತ್ತರ ಕೇಳಿ ಸಂದರ್ಶಕರು ಅವನಿಗೆ ಕೆಲಸ ಕೊಟ್ರು. ಅವನ ಉತ್ತರ ಏನಾಗಿತ್ತು ಗೊತ್ತಾ? ತನ್ನ ಜೀವ ಉಳಿಸಿದ್ದ ಗೆಳೆಯನಿಗೆ ತನ್ನ ಕಾರಿನ ಕೀ ಕೊಟ್ಟು ಆ ಅಜ್ಜಿನ ಕರ್ಕೊಂಡು ಹೋಗೋಕೆ ಹೇಳ್ತೀನಿ. ನಾನು ನನ್ನ ಸುಂದರಿಯ ಜೊತೆ ಮುಂದಿನ ಬಸ್ಸಿಗಾಗಿ ಕಾಯ್ತೀನಿ ಅಂತ. ಸದಾ ಎಲ್ಲರಿಗಿಂತ ವಿಭಿನ್ನವಾಗಿ ಕ್ರಿಯಾಶೀಲರಾಗಿ ಯೋಚಿಸಿ. ನಿಮಗೆ ಆ ವ್ಯಕ್ತಿ ಕೊಟ್ಟ ಉತ್ತರ ಇಷ್ಟ ಆಗಿದ್ರೆ ಇದನ್ನ ಇನ್ನಷ್ಟು ಜನರಿಗೆ ತಲುಪಿಸಿ. ನಮಸ್ಕಾರ.